ನಮಸ್ಕಾರ ಎಲ್ಲರಿಗೂ. ಲೆಮನ್ ಥೆರಪಿ. ಲೆಮನ್ ಥೆರಪಿ ಅಂದರೆ ಏನು? ಸೊ ಒಂದು ನಿಂಬೆಹಣ್ಣಲ್ಲಿ ಸಾಕಷ್ಟು ತತ್ವ ಇದೆ. ಈ ಒಂದು ನಿಂಬೆಹಣ್ಣು ಅನ್ನೋದು ಹಸಿರು ಇದ್ದರೆ ಅದೊಂದು ರೀತಿ ಅಂಶ, ಹಾಗೆ ಹಳದಿ ಇದ್ದರೆ ಅದೊಂದು ರೀತಿ ಅಂಶ. ಒಂದು ನಿಂಬೆಹಣ್ಣಿಂದ ಇವತ್ತು ಏನಾದರೂ ಮಾಡ್ತಾರೆ. ಅದೇ ನಿಂಬೆಹಣ್ಣು ನಿಮ್ಮ ಮನೆ ಮುಂದೆನೋ ನಿಮ್ಮ ಅಂಗಡಿ ಮುಂದೆನೋ ಏನಾದರೂ ಕೊಯ್ದು ಅದಕ್ಕೆ ಸ್ವಲ್ಪ ಕುಂಕುಮ ಸ್ವಲ್ಪ ಅರಿಶಿನ ಹಾಕ್ಬಿಟ್ರೆ ಸಾಕು ಮಾಟ ಆಗಿದೆ ಅಂಥೇಳಿ ಕೆಲವು ಕಡೆ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ. ಇದನ್ನು ಒಂದು ಬಂಡವಾಳ ಆಗಿ ಇಟ್ಕೊಂಡು ಕೆಲವರು ಇದನ್ನು ಒಂದು ಬಿಸ್ನೆಸ್ ಮಾಡಕ್ಕೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ದೇವ್ರ ಮುಂದೆ ದೊಂಬರಾಟ, ಏನು ಹೇಳ್ಬೇಕಿಂತವರಿಗೆ. ಅದರಲ್ಲೂ ಕೂಡ ಪ್ರಚಾರ ಒಂದು ರೀತಿ ಇಲ್ಲಿ ಬರ್ರಿ ಬಾಯಿ ಬಡ್ಕೊಂತಿದ್ದಾರೆ. ಸೋಷಿಯಲ್ ಮೀಡಿಯಾ ಅಂತೂ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ನೀವೇನೇ ಓಪನ್ ಮಾಡಿರಿ ಫಸ್ಟ್ ಅದೇ ಇಲ್ಲಿ ಬರ್ರಿ. ಯಾವುದೇ ದೇವರು ನಿಮ್ಮನ್ನೇ ಕರೆಯೋದಿಲ್ಲ, ಆದರೆ ಮಧ್ಯೆ ಇರ್ತಾರಲ್ಲ ಈ ಮಧ್ಯವರ್ತಿಗಳು, ಅವರೇ ಮೈನ್. ಸೊ ಜನಗಳಿಗೆ ಒಂದು ರೀತಿ ತಲೆ ಕೆಡಿಸ್ತಿದ್ದಾರೆ. ಇಲ್ಲಿಗೆ ಹೋಗ್ಬೇಕಾ ಅಲ್ಲಿಗೆ ಹೋಗ್ಬೇಕಾ, ಅಲ್ಲಿ ಹೋದ್ಮೇಲೆ ಇನ್ನೊಂದು ರೀತಿ ಸಮಸ್ಯೆ, ಅಲ್ಲಿ ಹೋದ್ರೂ ಕೂಡ ಫಸ್ಟು ದುಡ್ಡಿಂದಲೇ ಸ್ಟಾರ್ಟ್ ಆಗುತ್ತೆ. ಎಲ್ಲ ಈ ದುಡ್ಡಿಗೆ ಬಿದ್ದುಬಿಟ್ಟಿದ್ದಾರೆ ಜನಗಳು. ದೇವ್ರನ್ನ ಒಂದು ಕಡೆ ಇಟ್ಬಿಟ್ರೆ ಈ ದೇವ್ರನ್ನ ಹೆಸರು ಹೇಳ್ಕೊಂಡೆ ದುಡ್ಡು ಮಾಡೋರು ಜಾಸ್ತಿ ಆಗ್ಬಿಟ್ಟು ಇಂಥವರಿಗೆ, ಇದರಲ್ಲಿ ಕೂಡ ನೊಂದಿರುವಂಥ ವ್ಯಕ್ತಿಗಳಿಗೆ ಎಲ್ಲಿ ಹೋಗ್ದಲೇ ನೀವೇ ನಿಮ್ಮ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದಲೇ ಮಾಡ್ಕೋಬೋದು. ಯಾವುದೇ ಕಡೆ ಎಲ್ಲೋ ಹೋಗಿ ನೀವೇ ಖರ್ಚು ಮಾಡೋಂಥ ಅವಶ್ಯಕತೆ ಏನೂ ಇಲ್ಲ. ಅದೆಲ್ಲ ಒಂದು ರೀತಿ ದೊಂಬರಾಟ ಆಗೋಗ್ಬಿಟ್ಟಿದೆ. ಅದರೆಲ್ಲ ಹೇಳ್ತಾ ಇದ್ರೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇರಿ ನೀವೇ. ಅದರಲ್ಲೂ ಜನ ಮರಳು ಜಾತ್ರೆ ಮರಳು. ಇಂಥ ಜನಗಳಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನಾನು ಭಾಳ ವೀಡಿಯೋದಲ್ಲಿ ಭಾಳ ಕ್ಲಿಯರಾಗಿ ಕೊಟ್ಟಿದ್ದೀನಿ, ಆದರೂ ನಮ್ಮ ಜನಗಳು ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ, ಓಡ್ತಿರ್ತಾರೆ ಟೆಂಪಲ್ ರನ್. ಸೊ ಅದರಲ್ಲೂ ಕೂಡ ಇತ್ತೀಚೆಗೆ ಈ ನಮಗೆ ಹೊಸ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ 2026ಕ್ಕೆ. ಅದರಲ್ಲೂ ಈ ರಾಶಿಯವರಿಗೆ ಆ ರಾಶಿಯವರಿಗೆ ಈ ನಂಬರು ಆ ನಂಬರ್ ಅಂತೇಳಿ ಬಾಯಿ ಬಡ್ಕೊಂತಿದ್ದಾರೆ. ಅದರಲ್ಲೂ 100%, 1000% ಮುಟ್ಟಿದ್ದೆಲ್ಲ ಚಿನ್ನ ಅಂತೆ. ಅದು ಹೆಂಗ್ರಿ ಆಗುತ್ತೆ ಸ್ವಾಮಿ? ಸೊ ಅವರವರ ವೈಯಕ್ತಿಕವಾದಂತಹ ಜಾತಕ, ಆ ಜಾತಕದಲ್ಲಿ ಬರೋಂಥ ಅವರ ದಶಭುಕ್ತಿ ಅಂತರ್ಭುಕ್ತಿ ಮೇಲೆ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಕೂತ್ಕೊಂಡಿದೆ, ಏನು ಕೊಡುತ್ತೆ ಪ್ರೆಸೆಂಟೇಷನ್, ಅದನ್ನು ನೋಡ್ಕೋಬೇಕು. ಇದ್ರ ಜೊತೆಗೆ ನಾವೆಲ್ಲ ಮಂತ್ರ ಯಂತ್ರ ತಂತ್ರಗಳೆಲ್ಲ ಕೊಡ್ತಾ ಇರ್ತೀವಿ. ಸೊ ಇವೆಲ್ಲ ಕೆಲಸ ಮಾಡೋದು ಅವರವರ ಜಾತಕದ ಮೇಲೇ. ಪರಿಹಾರ ಅನ್ನೋದು ನಿಮಗೆ ಪರ್ಸೆಂಟೇಜಲ್ಲಿ ವರ್ಕ್ ಆಗುತ್ತೆ ಅಷ್ಟೇ, ಪೂರ್ತಿ ಅಲ್ಲ ಸ್ವಾಮಿ. ನಮ್ಮ ಜನಗಳು ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಪರ್ಸೆಂಟೇಜ್ ಅರ್ಥ ಮಾಡ್ಕೊಳ್ಳಿ. ನ್ಯೂಮರಾಲಜಿ ಅಷ್ಟೇ, ಓನ್ಲಿ 10 to 20% ಅಷ್ಟೇ. ಅದನ್ನೇ ದೊಡ್ಡದಾಗಿ ಹೇಳಿ ಬಾಯಿ ಬಡ್ಕೊಂತಿದೆ. ಒಂದು ಟ್ಯಾರೋ ಕಾರ್ಡ್ ಅಷ್ಟೇ. ಟ್ಯಾರೋ ಕಾರ್ಡ್ ಅದನ್ನು ಏನು ಒಂದು ಕರೆಕ್ಟಾಗಿ ಪ್ರೊಫೆಷನಾಗಿ ಯಾರು ಇವತ್ತು ಪ್ರಿಡಿಕ್ಷನ್ ಮಾಡ್ತಾ ಇಲ್ಲ. ಒಂದು ರೀತಿ ಅದನ್ನು ಪ್ಯಾಷನ್, ಹೆಂಗೆ ಬೇಕಾದ್ರೆ ಹಂಗೆ ಶಫಲ್ ಮಾಡ್ತಾರೆ, ಅದನ್ನು ತೋರಿಸ್ತಾರೆ, ಇಂಥರೇ ಹಿಂಗೆ ಅದು ಹೆಂಗೆ ತೋರಿಸ್ತಾರೆ ಗೊತ್ತಿಲ್ಲ. ಒಂದು ಕವಡೆಶಾಸ್ತ್ರ ಇರ್ಬೋದು, ಅದು ಕೂಡ ಅಷ್ಟೇ ಒಂದು ಪ್ರೊಫೆಷನ್ನಾಗಿ ಕರೆಕ್ಟಾಗಿ ಅದನ್ನು ಕೂಡ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ. ಕವಡೆಶಾಸ್ತ್ರ ಇರ್ಬೋದು, ಎಲೆಶಾಸ್ತ್ರ ಇರ್ಬೋದು, ಹಸ್ತ ಸಾಮುದ್ರಿಕ ಇರ್ಬೋದು, ಇವೆಲ್ಲ ನಿಮಗೆ ಇಂಡಿಕೇಟ್ ಕೊಡುತ್ತಷ್ಟೇ. ಸ್ಪೆಸಿಫಿಕ್ಕಾಗಿ ಕರೆಕ್ಟಾಗಿ ನಿಮಗೆ ಎಲ್ಲಿ ಕೊಡೋದಂದರೆ ಮೇಯ್ನು ನಿಮ್ಮ ಜಾತಕದಲ್ಲಿ ನೋಡುವಂಥ ದಶ ಭುಕ್ತಿ ಅಂತರ್ಭುಕ್ತಿನ ನೋಡಬೇಕು. ಇದನ್ನು ಯಾರು ನೋಡಿ ಹೇಳ್ತಾರೋ ಅವರು ಕರೆಕ್ಟಾಗಿ ಹೇಳುವಂಥ ವ್ಯಕ್ತಿ ಜ್ಯೋತಿಷ್ಯರು. ಅದು ಬಿಟ್ಟು ನಿಮಗೆಲ್ಲ ಒಂದು ರೀತಿ ಅಟ್ರಾಕ್ಷನ್ ಮಾಡ್ತಾ ಇದ್ದಾರೆ. ಅದರಲ್ಲೂ ನ್ಯೂಮರಾಲಜಿ ಅಂದರೆ ಬಾಯಿ ಬಡ್ಕೊಂತಾನೆ ಇದೆ. ಇಂಥರ ಹಿಂಗಾಗ್ಬಿಡುತ್ತೆ ಅಂತೇಳಿ ಒಂದು ಹೆಸರು ತೊಗೊಂಡೇ ಹೇಳ್ಬಿಡ್ತಾರೆ, ಫುಲ್ ಟಾಪಲ್ಲಿ ಹೋಗ್ತಾರೆ ಅಂತ. ಹೆಂಗೆ ಹೇಳ್ತೀರಾ? ಜಾತಕ ನೋಡ್ಬೇಕಲ್ವಾ? ವೇದಿಕೆ ಅಸ್ಟ್ರಾಲಜಿನೇ ಇಸ್ ಟಾಪ್. ಸೊ ನ್ಯೂಮರಾಲಜಿ ನಮ್ಮ ದೇಶದ್ದೇ ಅಲ್ಲದು. ಅದನ್ನು ಇಟ್ಕೊಂಡು ಇವತ್ತೆಲ್ಲ ಮೀಡಿಯಾದವರು ಏನು ಹೇಳಿದ್ದನ್ನೇ ಹೇಳ್ತಾರೆ, ಆ ನಂಬರ್ ಅಂತೆ ಈ ನಂಬರ್ ಅಂತೆ. ಕರೆಕ್ಟಾಗಿ ಜನಗಳಿಗೆ ಒಂದು ಸರಿಯಾದ ಒಂದು ವಿಚಾರನ ನಾವು ಮುಟ್ಟಿಸ್ಬೇಕು. ಕನ್ಫ್ಯೂಷನ್ ನಾವು ಮಾಡಬಾರ್ದು. ಈ ಥರ ವಿಚಾರದಲ್ಲಿ ಕೂಡ ಈ ಒಂದು ಮೀಡಿಯಾ ಸಾಕಷ್ಟು ಒಂದು ರೀತಿ ಮಿಸ್ಗೈಡಿಂಗ್ ಆಗ್ತಾ ಇದೆ. ಸೊ ಇದನ್ನು ಜನಗಳು ಯಾವುದನ್ನು ನೋಡಿಕೊಂಡು ಯಾವುದನ್ನು ಪಿಕ್ ಮಾಡಬೇಕು, ಯಾವ ರೂಟಲ್ಲಿ ಹೋಗ್ಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಏನಕ್ಕಪ್ಪ ಅಂತಂದರೆ ಇವತ್ತು ಎಷ್ಟೋ ಜನ ಕಾಲ್ ಮಾಡ್ತಾ ಇದ್ದಾರೆ, ಸರ್ ಇವತ್ತು ಅಲ್ಲಿ ಹೋಗಿದ್ದೀವಿ, ಇಲ್ಲಿ ಹೋಗಿದ್ದೀವಿ, ಆ ಗುರುಜಿ ಹತ್ರ ಹೋಗಿದ್ದೀವಿ, ಈ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಎಲ್ಲ ಕಡೆ ಹೋಗಿದ್ದೀವಿ ಸರ್, ಎಲ್ಲ ದುಡ್ಡು ಕೊಟ್ಟಿದ್ದೀವಿ, ಎಲ್ಲ ಮೋಸ. ದೇವರ ಹೆಸರಲ್ಲಿ ಮೋಸ. ದೇವ್ರ ಮೇಲೆ ನಂಬಿಕೆ ಇರಲಿ, ಆದರೆ ಮೂಢನಂಬಿಕೆ ಬೇಡ. ಸೊ ದೇವರು ಇಲ್ದಿರುವಂಥ ಜಾಗನೂ ಇಲ್ಲ, ಎಲ್ಲ ಕಡೆ ಕೂಡ ದೇವರಿದ್ದಾನೆ.
ನಾವೇನು ಮಾಡ್ತಾ ಇದ್ದೀವಿ, ಇಂಥ ಕಡೆ ಇದ್ದೀವಿ ಅಂತೇಳಿ ಹುಡುಕ್ತಾ ಇದ್ದೀವಿ. ಅಲ್ಲಿ ಹೋದಾಗ ಅಲ್ಲಿ ದೇವ್ರಿರೋದಿಲ್ಲ. ಆದರೆ ದೇವ್ರ ಹೆಸರು ಹೇಳ್ಕೊಂಡು ಮಾಡೋದೇ ಇನ್ನೊಂದು ಥರ. ಅದು ಕೆಲವರಿಗೆಲ್ಲ ಜನಗಳಿಗೆ ಬಂದಮೇಲೆ ಅರ್ಥ ಆಗಿರುತ್ತೆ. ಸೊ ಈ ಥರ ವಿಚಾರದಲ್ಲಿ ಬಹಳ ಸುಲಭವಾಗಿ ಇವತ್ತು ನಾನು ಒಂದು ವಿಚಾರ ತಿಳಿಸ್ಕೊಡ್ತೀನಿ. ಒಂದು ರೀತಿ ಮನೆ, ಅಂಗಡಿ, ವ್ಯಾಪಾರ ಇಂಥದಕ್ಕೆಲ್ಲ ಒಂದು ರಾಮಬಾಣ. ಸೊ ಅದರದ್ದೇ ಒಂದು ಕಿಟ್ಟು ನಾನು ಒಂದು ಮಾಡಿರೋದನ್ನ ನಿಮಗೆ ಸ್ಕ್ರೀನಲ್ಲಿ ಹಾಕಿದ್ದೀನಿ, ಲೆಮನ್ ಥೆರಪಿ ಅಂತೇಳಿ. ಸೊ ಇದಕ್ಕೆ ಬೇಕಾಗಿರೋದು 7 ಹಸಿಮೆಣಸಿನ್ಕಾಯಿ, 1 ಲೆಮನ್, ಯೆಲ್ಲೋ ಲೆಮನ್, ಹಾಗೆ 1 ಚಾರ್ಕೋಲ್, 1 ಹಿದ್ದಲು, ಹಾಗೆ 1 ತಂತಿ, ಕಬ್ಬಿಣದ ತಂತಿ ಬರುತ್ತಲ್ಲ ಅದು. ಇಷ್ಟೇ ಬೇಕಾಗಿರೋದು. ಇದಕ್ಕೇನು ಅಂತ ಏನೋ ಖರ್ಚಾಗೋಂಥದ್ದೇನೂ ಇಲ್ಲ. ಇದನ್ನು ನೀವೇ ಮಾಡ್ಕೋಬೋದು ಸ್ವಾಮಿ. ನೀವು ಮಾಡಿದರೆ 100 ಪಟ್ಟು ಫಲ. ಅದೇ ಇನ್ನೊಬ್ಬರ ಹತ್ರ ನೀವು ಹೋಗ್ತಿರೋ ನಿಮಗೇನೂ ಸಿಗಲ್ಲ, ನಿಮಗೆ ಚೊಂಬೇ ಗತಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಜನಗಳಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಸೊ ಇಂಥರ ಒಂದು ಸುಲಭವಾದಂಥ ಕಿಟ್ಟು ನಿಮಗೆ ಮಾಡೋದಕ್ಕೆ ನಾನು ಹೇಳ್ಕೊಡ್ತೀನಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ಸೊ ಫಸ್ಟು ಒಂದು ತಂತಿಲಿ ಚಾರ್ಕೋಲ್ ಅಂದರೆ ಇದ್ದಲನ್ನು ಟೈಮ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಂಬೆಹಣ್ಣನ್ನು ಏರಿಸ್ಬಿಡಿ. ನಿಂಬೆಹಣ್ಣು ಆದಮೇಲೆ 7 ಹಸಿಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ನೀಟಾಗಿ ಪೋಣಿಸ್ಬಿಟ್ಟು ಆ ತಂತಿನ ನಿಮ್ಮ ಅಂಗಡಿಯ ಮುಂದೆ ಅಥವಾ ಮನೆ ಮುಂದೆ ಎಲ್ಲಾದ್ರೂ ಕಡೆ ಹ್ಯಾಂಗ್ ಮಾಡಿ. ಇದನ್ನು ವೀಕ್ಲಿ 1 ಟೈಮ್, ಯಾವುದೇ ದಿನ ಇರಲಿ, ವಾರಕ್ಕೆ 1 ದಿನ ಇದನ್ನು ರಿಫ್ರೆಶ್ ಮಾಡ್ತಾ ಬನ್ನಿ. ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯನ ನಿರ್ವಹಿಸುತ್ತೆ. ಒಂದು ರೀತಿ ಕೆಟ್ಟ ಕಣ್ಣ ದೃಷ್ಟಿ ಇರ್ಬೋದು, ಹಾಗೆ ಅಲ್ಲಿರುವಂಥ ಒಂದು ನೆಗೆಟಿವಿಟಿ ಇರ್ಬೋದು, ಆಮೇಲೆ ವ್ಯಾಪಾರದಲ್ಲಿ ಇರ್ಬೋದು, ಅಕ್ಕಪಕ್ಕದವ್ರು ನಮಗೆಲ್ಲ ಸ್ವಲ್ಪ ಒಂದು ರೀತಿ ಜಲಸಿ ಇದ್ದೇ ಇರುತ್ತೆ ಎಲ್ಲ ಕಡೆ. ಸೊ ಇದಕ್ಕೂ ಕೂಡ ಇದು ನಮಗೆ ಕೆಲಸ ಮಾಡುತ್ತೆ. ಮಾಡ್ಕೊಳ್ಳಿ. ಭಾಳ ಸುಲಭವಾಗಿ ಕೊಟ್ಟಿದ್ದೀನಿ. ಎಲ್ಲಿ ಹೋಗಿ ದುಡ್ಡು ಖರ್ಚು ಮಾಡುವಂಥ ಅವಶ್ಯಕತೆನೇ ಇಲ್ಲ. ಏನಕ್ಕಪ್ಪ ಅಂತಂದರೆ ಇವತ್ತೆಲ್ಲ ಮೀಡಿಯಾ ಒಂದು ರೀತಿ ಅಟ್ರಾಕ್ಷನ್ ಮಾಡ್ತಿದ್ದಾರೆ, ಇಲ್ಲಿ ಬರ್ರಿ ಅಂತ. ಅದರಲ್ಲೂ ಕೂಡ ತಮ್ಮನ್ನು ತಾವು ಪ್ರಚಾರ, ನಾನು ಹಿಂಗೆ ಮಾಡಿದ್ದೀನಿ, ಹಂಗೆ ಮಾಡಿದ್ದೀನಿ, ಅದನ್ನು ತಮ್ಮನ್ನು ತಾವು ಹೇಳ್ಕೊಂಡು ಜನಗಳಿಗೆ ಒಂದು ರೀತಿ ಕನ್ಫ್ಯೂಷನ್. ಸೊ ಅವೆಲ್ಲ ಮಾಡೋದು ಬೇಡ. ನಮ್ಮ ಮಾಹಿತಿ, ನಮ್ಮ ಒಂದು ವಿಚಾರ ಜನಗಳಿಗೆ ಕರೆಕ್ಟಾಗಿ ಒಪ್ಪಿದರೆ ಸಾಕು. ಸೊ ಅವರಿಗೆ ಗೊತ್ತಾಗುತ್ತೆ ನಮ್ಮ ಒಂದು ವಿಚಾರ. ಅದನ್ನು ನಾವು ಹೆಚ್ಚಾಗಿ ಪಬ್ಲಿಸಿಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ಸರ್ವೇ ಜನ ಸುಖಿನೋ ಭವಂತು.